ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 97. ನಾನು ಚೆರ್ರಿ ಜೊತೆಯಲ್ಲೇ ಚೆಫ್ ಆಗಿ ವರ್ಕ್ ಮಾಡ್ತಿದ್ದದ್ದು ಹೌದು. ಆದರೆ ಅವನು ರೆಸಾರ್ಟ್ ಪೇಸ್ಟ್ರಿ ಚೆಫ್ ಅಂತಾನೆ ಫೇಮಸ್. ಅದೆಷ್ಟು ಟೇಸ್ಟಿಯಾಗಿ ಕುಕ್ ಮಾಡ್ತಾನೆ ಗೊತ್ತಾ. ಅವನಿಗೆ ಮೇನ್ ಕೋರ್ಸ್ ಐಟಮ್ಸ್ ಕುಕ್ ಮಾಡೋಕ್ಕೆ ಬರುತ್ತೆ, ಆದರೆ ಟೇಸ್ಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇನ್ನು ನಾನು ಕುಕ್ ಮಾಡೋದು ನೋಡ್ತಾನೆ, ಆದರೆ ಅವನಿಗೆ ಆ ಐಟಮ್ಸ್ ಎಲ್ಲ ತಿನ್ನೋದು ಇಷ್ಟ, ಕುಕ್ ಮಾಡೋದಲ್ಲ. ಹಾಗೆಯೇ ಅವನ ಮೆಮೊರಿ ಪವರ್ ತುಂಬ ಕಮ್ಮಿ. ಒಂದೆರಡು ಸಲ ಕುಕ್ಕಿಂಗ್ ನೋಡಿ ಕಲಿಯೋ ಆಸಾಮಿ ಅವನಲ್ಲ. 10 ಸಲ ನೋಡಿದ್ರೂ ತಲೆಗೆ ಹೋಗೋಲ್ಲ ಎಂದಾಗ ಚರಣ್ ಗೆಳತಿಗೆ ಕಾಲ್ ಮಾಡಿ ಅಷ್ಟು ಹೊತ್ತು ಯಾಕೆ ಮಾತನಾಡುತ್ತಾನೆ ಎನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತವನಿಗೆ. ನಂತರ ಇಬ್ಬರು ಆ ವಿಷಯ ಬಿಟ್ಟು ಬೇರೆ ಮಾತನಾಡುತ್ತಾ ಗಿರಿಧಾಮ ಸೇರಿ ಅವರವರ ಕೆಲಸದಲ್ಲಿ ಮುಳುಗಿ ಹೋಗಿದ್ದರು. ದಿನಗಳು ಕಳೆದು ಸಿಎಂ ಮಗನ ಮದುವೆಗೆ ಇನ್ನೊಂದು ವಾರ ಅಷ್ಟೇ ಇತ್ತು. ಈ ನಡುವೆ ಗಿರಿಧಾಮದ ಎಲ್ಲ ವಿಲ್ಲಾಗಳು ಖಾಲಿಯಾಗಿ ಮುಂದೆ ನಡೆಯಲಿರುವ ಐ ಪ್ರೊಫೈಲ್ ಮದುವೆಗೆ ಮಧುವಣಗಿತ್ತಿಯಂತೆ ಶೃಂಗಾರಗೊಳ್ಳುತ್ತಿದ್ದರೆ, ಜೀವ ಈ ಮದುವೆಯಲ್ಲಿ ಯಾವುದೇ ಕುಂದು ಕೊರತೆ ಬರಬಾರದಂತೆ ಬಾಲಕೃಷ್ಣನ ಮೂಲಕ ಎಲ್ಲ ತಯಾರಿಯ ಅಪ್ಡೇಟ್ ಪಡೆಯುತ್ತಿದ್ದನು. ಹಾಗೆಯೇ ತನ್ನ ಕ್ಯಾಬಿನ್ನಲ್ಲಿರುವ ಲೈವ್ CCTV ದೃಶ್ಯವನ್ನು ಆಗಾಗ ನೋಡುತ್ತಾ ಎಲ್ಲ ಡಿಪಾರ್ಟ್ಮೆಂಟ್ ಮೇಲೆ ಕಣ್ಣಿಟ್ಟವನಿಗೆ ಅಂಜಲಿ ಒಂದೆರಡು ಬಾರಿ ತುಂಬ ಹೊತ್ತು ಫೋನಿನಲ್ಲಿರುವುದು ಗಮನಿಸಿದ್ದನು. ಇನ್ನು ಮದುವೆಯಲ್ಲಿರುವಾಗಲೂ 4-5 ಬಾರಿ ಚರಣ್ ಡಿಶ್ ಬಗ್ಗೆ ಕೇಳಲು ಕರೆ ಮಾಡಿದನೆಂದು ಮುಕ್ಕಾಲು ಗಂಟೆ ಅವನೊಂದಿಗೆ ಫೋನ್ನಲ್ಲೇ ಮಾತನಾಡುವುದು ನೋಡಿಯೂ ಸುಮ್ಮನಿದ್ದನು. ಮರುದಿನ ಸಿಎಂ ಜೊತೆ ಅವರ ಬೀಗರ ಫ್ಯಾಮಿಲಿ ಕೂಡ ಗಿರಿಧಾಮಕ್ಕೆ ಬರುವುದರಲ್ಲಿತ್ತು. ಅವರು ಬರಮಾಡಿಕೊಳ್ಳಲು ಗಿರಿಧಾಮ ಸಜ್ಜಾಗಿದ್ದರೆ ಜೀವ ಎಲ್ಲ ಡಿಪಾರ್ಟ್ಮೆಂಟ್ ಹೆಡ್ ಮೀಟಿಂಗ್ ಕರೆದು ಕೊನೆಯದಾಗಿ ಅವರೆಲ್ಲರ ಜವಾಬ್ದಾರಿಯನ್ನು ನೆನಪಿಸಿದ್ದನು. ಎಲ್ಲರನ್ನೂ ಕಳುಹಿಸಿದ ಜೀವ ಅಂಜಲಿಯನ್ನು ಅಲ್ಲೇ ಇರುವಂತೆ ಹೇಳಿ ಎಲ್ಲ ಹೋಗಿ ಆದ ಮೇಲೆ ವೈಫಿ ಸಿಎಂ ಮಗನ ಮದುವೆ ಮುಗಿಯುವ ತನಕ ನೀನು ವರ್ಕ್ ಅವರಲ್ಲಿ ಮೊಬೈಲ್ ಉಪಯೋಗಿಸುವಂತೆ ಇಲ್ಲ. ಹೇಗೂ ನಾವಿಬ್ಬರು 1 ವಾರ ಇಲ್ಲೇ ಸ್ಟೇ ಆಗೋದ್ರಿಂದ ನೀನು ರೂಮ್ ಸೇರಿದ ಮೇಲೆ ಅದೆಷ್ಟು ಬೇಕಾದರೂ ಮೊಬೈಲಲ್ಲಿ ಮಾತನಾಡು. ಆದರೆ ನೀನು ಚೆಫ್ ಕೋಟ್ ತೊಟ್ಟ ಮೇಲೆ ಮೊಬೈಲ್ ಮುಟ್ಟುವ ಹಾಗಿಲ್ಲ ಎಂದು ಗಂಭೀರವಾಗಿ ಕೇಳಿದ ಗಂಡನ ನಡೆ ಅವಳಿಗೆ ಅರ್ಥವಾಗಲಿಲ್ಲ. ಯಾಕೆ ಜೀವ, ನನ್ನಿಂದ ಏನಾದರೂ ತಪ್ಪಾಯ್ತಾ ಅಂತ ಗೊಂದಲದಲ್ಲೇ ಕೇಳಿದರೆ, ತಪ್ಪು ಆಗಿಲ್ಲ, ಮುಂದೆ ಆಗಬಾರ್ದು ಅಂತ ಹೇಳಿದ್ದು. ಸೊ ಬಿ ಕೇರ್ಫುಲ್ ವೈಫಿ. ಗಿರಿಧಾಮಕ್ಕೆ ಒಂದು ಬ್ಯಾಡ್ ಕಾಮೆಂಟ್ ಕೂಡ ಬರೋದು ನನಗಿಷ್ಟವಿಲ್ಲ. ಸೊ ನಿನ್ನ ಹಾಗೆ ಎಲ್ಲರಿಗೂ ಈ ಮಾತನ್ನು ಆಗಲೇ ಹೇಳಿದ್ದೀನಿ. ನಿನಗೆ ಪುನಃ ಯಾಕೆ ಹೇಳ್ತಿದ್ದೀನಿ ಅಂದರೆ, ಸಮ್ಮರ್ ವೆಕೇಷನ್ನಲ್ಲಿ ಆದ ಗಲಾಟೆಯ ಜೊತೆ ಇತ್ತೀಚೆಗೆ ನೀನು ಕಿಚನ್ ಬಿಟ್ಟು ನಿನ್ನ ಕ್ಯಾಬಿನ್ನಲ್ಲಿ ಆಗಾಗ ಮೊಬೈಲಲ್ಲಿ ಗಂಟೆಗಟ್ಟಲೆ ಮಾತನಾಡುವುದನ್ನು ನಾನೇ ನೋಡಿದ್ದೇನೆ. ನೋಡಿಯೂ ಸುಮ್ಮನಿದ್ದೆ. ಯಾಕಂದರೆ ಈಗೇನು ಅಷ್ಟು ವರ್ಕ್ ಲೋಡ್ ಇಲ್ಲ. ಸೊ ನಿನಗೆ ಬೇಸರವಾಗಿ ನಿನ್ನ ಫ್ಯಾಮಿಲಿ ಅಥವಾ ಚರಣ್ ಬಳಿ ಮಾತನಾಡ್ತಿದ್ದೀಯ ಎಂದು. ಸೊ ಮುಂದೆ ಈ ತಪ್ಪು ಆಗಬಾರ್ದು ಎನ್ನುವ ಆಜ್ಞೆ ಮಾಡಿದಂತಿದ್ದ ಅವನ ಮಾತಿಗೆ ತಲೆಯಾಡಿಸಿ, ಐ ಆಮ್ ಸಾರಿ ಜೀವ, ಕಳೆದ ಬಾರಿಯಾಗಿದ್ದ ತಪ್ಪು ಈ ಬಾರಿ ಆಗೋಲ್ಲ. ಹಾಗೆಯೇ ಇತ್ತೀಚೆಗೆ ಫೋನಲ್ಲಿ ಜಾಸ್ತಿ ಮಾತನಾಡಲು ಕಾರಣ, ಚರಣ್ ಅಲ್ಲಿನ ರೆಸ್ಟೋರೆಂಟಲ್ಲಿ ನನ್ನೆಲ್ಲ ಡಿಶ್ ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡಿದ್ದಾನೆ. ಪದೇ ಪದೇ ಕರೆ ಮಾಡಿ ನನಗೆ ಡಿಸ್ಟರ್ಬ್ ಮಾಡೋದು ಬೇಡವೆಂದು ನಾನು ಫ್ರೀಯಾಗಿ ಇದ್ದಾಗಲೆಲ್ಲ ಡಿಶ್ ರೆಸಿಪಿ ಅವನಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಅವನದನ್ನು ರೆಕಾರ್ಡ್ ಮಾಡ್ಕೊಳ್ತಿದ್ದ. ನಿನ್ನೆಗೆ ಎಲ್ಲ ಮುಗೀತು, ಇನ್ಮೇಲೆ ಫೋನ್ ಯೂಸ್ ಮಾಡೋಲ್ಲ ನಾನು ಎಂದವಳ ಮಾತಿಗೆ ತಲೆಯಾಡಿಸಿ ಇನ್ನೇನು ಹೇಳಬೇಕು ಎನ್ನುವಾಗ ಬಾಲಕೃಷ್ಣ ಬಂದು ಅವನನ್ನು ಕರೆದನು. ಪೆಚ್ಚುಮೋರೆ ಹಾಕಿಕೊಂಡು ಅಲ್ಲಿಂದ ಹೊರಟ ಅಂಜಲಿಗೂ ತಾನು ಇತ್ತೀಚೆಗೆ ಫೋನಲ್ಲಿ ಮಾತನಾಡುವುದು ತುಸು ಜಾಸ್ತಿಯಾಗಿದೆ ಎನ್ನುವ ಅರಿವಾಗಿತ್ತು. ಇನ್ನೊಂದು ವಾರ ಮೊಬೈಲ್ ಮುಟ್ಟೋದೇ ಇಲ್ಲ ಎನ್ನುವ ನಿರ್ಧಾರ ಮಾಡಿ ಆ ವಿಷಯವನ್ನು ಪ್ರತಿದಿನ ಕರೆ ಮಾಡುವ ತಾಯಿ ತಂಗಿಗೆ ಹೇಳಿದಳು. ಸಂಜೆ ಮುತ್ತುವಿನ ಮೂಲಕ 1 ವಾರದ ಮಟ್ಟಿಗೆ ಜೀವ ಹಾಗೂ ಅಂಜಲಿ ಇಬ್ಬರ ಲಗೇಜ್ ಕೂಡ ಗಿರಿಧಾಮಕ್ಕೆ ಬಂದಿತ್ತು. ಅವರಿಬ್ಬರ ಜೊತೆ ಐ ಪ್ರೊಫೈಲ್ ಮದುವೆಯಾಗಿದ್ದರಿಂದ ಸೆಕ್ಯೂರಿಟಿಯ ಕಾರಣ ಜಯಕರ್ ಹಾಗೂ ಕೆಲವೊಂದು ಸ್ಟಾಫಿಗೆ ಗಿರಿಧಾಮದಲ್ಲೇ ಉಳಿಯುವ ವ್ಯವಸ್ಥೆ ಮಾಡಿದ್ದರು. ವೆಡ್ಡಿಂಗ್ ಪ್ಲಾನರ್ ಮುಖಾಂತರ ಸಿಎಂ ಹಾಗೂ ಅವರ ಬೀಗರನ್ನು ಅದ್ಧೂರಿಯಾಗಿ ಗಿರಿಧಾಮಕ್ಕೆ ಸ್ವಾಗತಿಸಿದ ಜೀವ, ಸ್ಟಾಫ್ ಮುಖಾಂತರ ಅವರಿಗೆ ಮೀಸಲು ಪಡಿಸಿದ್ದ ವಿಲ್ಲಾದತ್ತ ಕಳುಹಿಸಿ ಬಾಲಕೃಷ್ಣ ಮೂಲಕ ಮುಂದಿನ ವ್ಯವಸ್ಥೆ ನೋಡಲು ಹೋದನು. ಮೊದಲ ದಿನವೇ ಅವರವರ ಸಮುದಾಯಕ್ಕೆ ತಕ್ಕಂತೆ ಶಾಸ್ತ್ರಗಳು ಶುರುವಾಗಿ
ಹೋಗಿದ್ದು ಎಲ್ಲರೂ ಅವರವರ ಕೆಲಸದಲ್ಲಿ ವ್ಯಸ್ತವಾಗಿದ್ದರು. ಗಿರಿಧಾಮದ ವ್ಯವಸ್ಥೆಯ ಜೊತೆ ಊಟ ತಿಂಡಿಯನ್ನು ಸವಿದ ಸಿಎಂ ಖುದ್ದಾಗಿ ಜೀವನನ್ನು ಭೇಟಿ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದರೆ ಕೆಲಸ ಮುಗಿಸಿ ಅವರಿಗಾಗಿ ಕೊಟ್ಟಿದ್ದ ವಿಲ್ಲಾ ಸೇರಿದವನು ಅಂಜಲಿಯ ಜೊತೆ ಪೂರ್ತಿ ಕಿಚನ್ ಡಿಪಾರ್ಟ್ಮೆಂಟಿಗೆ ಧನ್ಯವಾದ ಹೇಳಿದನು. ಮುಂದಿನ ಒಂದೆರಡು ದಿನಗಳು ಚಿಕ್ಕ ಪುಟ್ಟ ಶಾಸ್ತ್ರ ಸಂಪ್ರದಾಯ ನಡೆಯುವುದರ ಜೊತೆ ಎರಡು ಕುಟುಂಬದ ಸಂಬಂಧಿಕರು ಆಗಮಿಸಿದ್ದರು. ಮದುವೆಗೆ 2 ದಿನ ಇರುವಾಗ ಬ್ಯಾಚುಲರ್ ಪಾರ್ಟಿಗೆ ವೆಡ್ಡಿಂಗ್ ಪ್ಲಾನರ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ ಕಾರಣ ಸೂರ್ಯಾಸ್ತವಾದ ಕೂಡಲೇ ಗಿರಿಧಾಮದಲ್ಲಿ ಡಿಜೆ ಸದ್ದು ಮೊಳಗಲು ಶುರುವಾಗಿತ್ತು. ಮಧ್ಯಾಹ್ನ ಅಂಜಲಿಯನ್ನು ಭೇಟಿಯಾದ ಗೌರವ್ ಖುದ್ದಾಗಿ ನೈಟ್ ಮೆನು ಅಲ್ಲಿ ತುಂಬಾ ಬದಲಾವಣೆ ಮಾಡಿದ್ದ ಕಾರಣ ಅವಳ ಜೊತೆ ಚೆಫ್ ಹಾಗೂ ಪೂರ್ತಿ ಕಿಚನ್ ಸ್ಟಾಫ್ ಬಿಡುವಿಲ್ಲದೆ ಕೆಲಸ ಮಾಡುತ್ತಿದ್ದರು. ಪಾರ್ಟಿ ಶುರುವಾದ ಮೇಲೆ ತಯಾರಾದ ಒಂದೊಂದೇ ಫುಡ್ ಸರ್ವ್ ಆಗುತ್ತಿತ್ತು. ತುಂಬಾ ದಣಿದ ಅಂಜಲಿ ತಾನು ತುಸು ವಿಶ್ರಾಂತಿ ಪಡೆಯಲು ಕ್ಯಾಬಿನ್ನಿಗೆ ಹೋಗುವುದಾಗಿ, ಏನಾದರೂ ಇದ್ದರೆ ತಕ್ಷಣವೇ ತನಗೆ ಕರೆ ಮಾಡುವಂತೆ ಆಯೇಷಾ ಹಾಗೂ ಸೌರಭ್ಗೆ ಹೇಳಿ ಹೋಗಿದ್ದಳು. ಅರ್ಧ ಗಂಟೆ ಯಾವುದೇ ಅಡೆತಡೆವಿಲ್ಲದೆ ಫುಡ್ ಸರ್ವ್ ಆಗುತ್ತಿತ್ತು. ಇದ್ದಕ್ಕಿದ್ದಂತೆ ಜೀವ ಬಿರುಗಾಳಿಯಂತೆ ಕ್ಯಾಬಿನ್ ಒಳಗಡೆ ನುಗ್ಗಿದ್ದನು. ಕಿಟಕಿಯ ಪಕ್ಕ ನಿಂತು ಫೋನಲ್ಲಿ ನಗುತ್ತಾ ಮಾತನಾಡುತ್ತಿದ್ದವಳ ಬಳಿ ಹೋಗಿ ಅವಳ ಕೈರಟ್ಟೆ ಹಿಡಿದು ಕೆನ್ನೆಗೆ ಜೋರಾಗಿ ಬಾರಿಸಿದ ರಭಸಕ್ಕೆ ಕೈಯಲ್ಲಿದ್ದ ಮೊಬೈಲ್ ನೆಲಕಚ್ಚಿತ್ತು. ಅವಳು ಆಘಾತದಲ್ಲೇ ಕೆನ್ನೆ ಹಿಡಿದುಕೊಂಡು ಜೀವ ಎಂದರೆ ಅವಳ ಕೈರಟ್ಟೆ ಹಿಡಿದುಕೊಂಡು ಅಲ್ಲೇ ಬಿದ್ದಿದ್ದ ಅವಳ ಮೊಬೈಲ್ ಎತ್ತಿಕೊಂಡು ಸ್ಕ್ರೀನ್ ನೋಡಿದವನು ಆ ಮೊಬೈಲನ್ನು ಬೀಸಿ ಗೋಡೆಗೆ ಎಸೆದು ಅವಳನ್ನು ಎಳೆದುಕೊಂಡು ಕಿಚನ್ ಒಳಗಡೆ ಬಂದಾಗ ಎಲ್ಲ ತಲೆ ತಗ್ಗಿಸಿ ನಿಂತಿರುವುದರ ಜೊತೆ ಕೆನ್ನೆ ಹಿಡಿದುಕೊಂಡು ಎದುರು ನಿಂತಿರುವ ಚೆಫ್ ಮಾಧವನನ್ನು ಗಮನಿಸಿ ಜೀವ ಏನಾಯ್ತು ಅಂತ ಗೊಂದಲದಲ್ಲೇ ತನ್ನ ಕೈ ಬಿಡಿಸಿಕೊಂಡು ಕೇಳಿದರೆ ಬಾಲಕೃಷ್ಣನಿಗೆ ಕಣ್ಸನ್ನೆ ಮಾಡಿದನು. ಅವರು ಪ್ರಿಪೇರ್ ಮಾಡಿದ್ದ 2 ಡಿಶ್ಗಳಾದ ಡ್ರ್ಯಾಗನ್ ಚಿಲ್ಲಿ ಚಿಕನ್ ಮತ್ತು ಚೈನೀಸ್ ಲೆಮನ್ ಚಿಕನ್ ಹಾಕಿದ ಪ್ಲೇಟ್ ಅವಳತ್ತ ಚಾಚಿದಾಗ ದಿ ಗ್ರೇಟ್ ಚೆಫ್ ಮೇಡಮ್ ಇದನ್ನು ಒಮ್ಮೆ ಟೇಸ್ಟ್ ಮಾಡಿ ಅಂತ ವ್ಯಂಗ್ಯವಾಗಿ ಹೇಳಿದ ಜೀವನನ್ನ ನೋಡಿ ಪ್ಲೇಟ್ ಕೈಗೆ ತೆಗೆದುಕೊಂಡು ಡ್ರ್ಯಾಗನ್ ಚಿಕನ್ನಿನ ಒಂದು ಪೀಸ್ ಟೇಸ್ಟ್ ಮಾಡಿದವಳೆ ಆ ಪೀಸ್ ಹೊರಗಡೆ ಉಗುಳಿ ಖಾರದಿಂದ ಕೆಮ್ಮಲು ಶುರು ಮಾಡಿದರೆ, ಮೇಡಮ್ ನೀವೇ ಮಾಡಿರೋದು ಯಾಕೆ ಉಗುಳ್ತಾ ಇದ್ದೀರಾ, ವೇಟ್ ಇನ್ನೊಂದು ಕೂಡ ಟೇಸ್ಟ್ ಮಾಡಿ ಅಂತ ಗಂಭೀರವಾದ ಧ್ವನಿ ಕೇಳಿ ಚೈನೀಸ್ ಲೆಮನ್ ಚಿಕನ್ ಪೀಸ್ ತಿಂದು ಹುಳಿಗೆ ಮುಖ ಕಿವುಚಿದವಳನ್ನು ನೋಡಿದ ಚಪ್ಪಾಳೆ ತಟ್ಟುತ್ತಾ, ವಾವ್ ಮೇಡಮ್ ನೀವೇ ಕುಕ್ ಮಾಡಿದ ಡಿಶ್ ನಿಮಗೆ ತಿನ್ನೋಕೆ ಆಗ್ತಿಲ್ಲ ಅಂಥದ್ರಲ್ಲಿ ಇದನ್ನು ನನ್ನ ಗೆಸ್ಟ್ ತಿನ್ನಬೇಕಾ ಎಂದು ಗರ್ಜಿಸಿದವನು ಅಲ್ಲೇ ಇದ್ದ ಮಾಧವನ್ ಕೆನ್ನೆಗೆ ಇನ್ನೊಂದು ಬಾರಿಸಿ, ಮಾಡಿದ ಡಿಶ್ ಟೇಸ್ಟ್ ಮಾಡದೆ ಅದು ಹೇಗೆ ಸರ್ವ್ ಮಾಡ್ತೀರಾ, ಇದೇನಾ ಚೆಫ್ ಆಗೋವಾಗ ನಿಮಗೆ ಹೇಳಿಕೊಡೋದು ಎಂದವನು ತಕ್ಷಣ ಅಂಜಲಿಯತ್ತ ತಿರುಗಿ, ಹೀಗೇನಾ ಮೇಡಮ್ ನೀವು ಕಿಚನ್ ಹ್ಯಾಂಡಲ್ ಮಾಡೋದು, ಚಚಾ ನಿಮಗೆ ಫೋನಲ್ಲಿ ಮಾತಾಡೋಕ್ಕೆ ಟೈಮ್ ಸಿಗೋಲ್ಲ, ಇನ್ನು ಕಿಚನ್ ಕೆಲಸ ಎಲ್ಲಿ ನೋಡ್ತೀರಾ ಎಂದು ವ್ಯಂಗ್ಯವಾಗಿ ಹೇಳಿದವನೇ ಅವಳತ್ತ ನುಗ್ಗಿ ಕೈರಟ್ಟೆ ಹಿಡಿದು, ನಿನಗೆ ವಾರದ ಹಿಂದೆ ಈ ಮದುವೆ ಮುಗಿಯುವವರೆಗೂ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದೆ ತಾನೆ ಅಂತ ಜೋರಾಗಿ ಚೀರಿದ ಧ್ವನಿಗೆ ಎಲ್ಲ ಕಿವಿ ಮುಚ್ಚಿದರೆ ಅಂಜಲಿಗೆ ಜೀವ ವರ್ತನೆಗೆ ಕಾರಣ ಸಿಕ್ಕಿತ್ತು. ಏನೋ ಹೇಳಲು ಬಾಯಿ ತೆರೆದವಳು ಅಲ್ಲಿಗೆ ಓಡುತ್ತಾ ಬಂದ ಜಯಕರನನ್ನ ನೋಡಿ ಸುಮ್ಮನಾದರೆ ಅವರು ಏದುಸಿರು ಬಿಡುತ್ತಾ, ಜೀವ ಊಟದ ಬಗ್ಗೆ ತುಂಬ ನೆಗೆಟಿವ್ ಕಾಮೆಂಟ್ಸ್ ಕೇಳಿ ಬರ್ತಿದೆ, ಏನಾಯಿತು, ಕೆಲವರು ಕುಡಿದ ನಶೆಯಲ್ಲಿ ಏನೇನೋ ಹೇಳುತ್ತಾ ಗಿರಿಧಾಮದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ, ಗೌರವ್ ನಿನ್ನನ್ನು ಹುಡುಕ್ತಾ ಇದ್ದಾನೆ, ಬಾ ಒಮ್ಮೆ ಅವನಲ್ಲಿ ಮಾತಾಡು ಎಂದರೆ ಅಂಜಲಿಯತ್ತ ತೀಕ್ಷ್ಣವಾಗಿ ನೋಡಿ ಅಲ್ಲಿಂದ ಬಾಲಕೃಷ್ಣ ಹಾಗೂ ಜಯಕರ್ ಜೊತೆ ಹೊರಗಡೆ ನಡೆದನು. ಕೆನ್ನೆ ಹಿಡಿದುಕೊಂಡು ನಿಂತಿರುವ ಚೆಫ್ ಮಾಧವನ್ ಬಳಿ ನಡೆದ ಅಂಜಲಿ ತಾನು ಟೇಸ್ಟ್ ಮಾಡಿದಾಗ ಎಲ್ಲ ಫುಡ್ ಟೇಸ್ಟ್ ಸರಿಯಾಗಿಯೇ ಇತ್ತು. ಈಗ ಅದರ ರುಚಿ ಬದಲಾಗಲು ಕಾರಣ ಕೇಳಿದವಳು ತಕ್ಷಣ ವೇಟ್ ಈ 2 ಡಿಶ್ ಗೌರವ್ ಸರ್ ಹೇಳಿದ ಮೆನು ಅಲ್ಲಿ ಇರಲೇ ಇಲ್ಲ, ಅಂಥದ್ರಲ್ಲಿ ಈ ಫುಡ್ ಯಾರ ಪರ್ಮಿಷನ್ ಕೇಳಿ ಕುಕ್ ಮಾಡಿದ್ರಿ ಅಂತ ಗಾಬರಿಯಲ್ಲಿ ಕೇಳಿದರೆ ಮಾಧವನ್ ತಲೆ ತಗ್ಗಿಸಿ ತುಸು ಅಳುಕುತ್ತಲೇ, ಚೆಫ್ ನೀವು ಇಲ್ಲಿಂದ ಹೋದ್ಮೇಲೆ ಆಲ್ಮೋಸ್ಟ್ ಎಲ್ಲ ಚೆಫ್ ರೆಸ್ಟ್ ಮಾಡೋಕೆ ಹೋಗಿದ್ರು, ಅಷ್ಟರಲ್ಲೇ ಆಯೇಷಾ ಮೇಡಮ್ ಜೊತೆ ಬಂದ ಗೌರವ್ ಸರ್ 2 ಡಿಶ್ ಪ್ರಿಪೇರ್ ಮಾಡುವಂತೆ ರಿಕ್ವೆಸ್ಟ್ ಮಾಡಿದ್ರು, ನಿಮಗೆ ಇನ್ಫಾರ್ಮ್ ಮಾಡೋಕೆ ಕಾಲ್ ಮಾಡಿದ್ರೆ ಬ್ಯುಸಿ ಬರ್ತಿತ್ತು, ಅಲ್ಲದೆ ಟೈಮ್ ಕಡಿಮೆ ಇದ್ದಿದ್ದರಿಂದ ಐಟಮ್ಸ್ ಎಲ್ಲ ಇದ್ದ ಕಾರಣ ನಾನು ಹಾಗೂ 5-6 ಚೆಫ್ ಸೇರಿ ಪ್ರಿಪೇರ್ ಮಾಡೋಕೆ ಶುರು ಮಾಡಿದ್ವಿ, ಟೆನ್ಷನ್ಲಿ ಸ್ವಲ್ಪ ಟೇಸ್ಟ್ ಆಚೀಚೆಯಾಗಿದೆ ಎಂದವನನ್ನ ನೋಡಿ ಹಣೆ ನೀವಿಕೊಂಡಳು.
ವಾಟ್ ಎವರ್. ಆಯೇಷಾ, ಇಷ್ಟು ದೊಡ್ಡ ಜವಾಬ್ದಾರಿ ತಗೊಳ್ಳೋ ಮೊದಲು ನನಗೊಮ್ಮೆ ಇನ್ಫಾರ್ಮ್ ಮಾಡಬೇಕು ಅನ್ನಿಸ್ಲಿಲ್ವಾ ನಿನಗೆ? ಸೌರಭ್, ಅಟ್ಲೀಸ್ಟ್ ಯು ಐ ನೋ ನಿಮ್ಮಿಬ್ಬರ ಮೇಲೆ ತುಂಬ ವರ್ಕ್ ಪ್ರೆಷರ್ ಇತ್ತು. ಆದರೂ ಲೀವ್. ಈಗ ನೀವು ಪ್ರಿಪೇರ್ ಮಾಡಿದ ಆ ಎಲ್ಲ ಡಿಶ್ ಇಲ್ಲೇ ಇದೆಯಾ ಅಂತ ತನ್ನ ತಪ್ಪಿರುವಾಗ ಅವರ ಮೇಲೆ ಕೂಗಾಡಿ ಪ್ರಯೋಜನವಿಲ್ಲವೆಂದು ಅವರು ತೋರಿದ ದೊಡ್ಡ ಪಾತ್ರೆಯತ್ತ ಓಡಿ ಮಾಧವನ್ ಜೊತೆ ಉಳಿದ ಚೆಫ್ ಕರೆದು ಅವಳು ಹೇಳಿದ ಅಡುಗೆ ಸಾಮಾನನ್ನು ತಂದುಕೊಡಲು ಹೇಳಿ ಅರ್ಧ ಗಂಟೆಯಲ್ಲಿ 2 ಡಿಶ್ ರುಚಿ ಸರಿ ಮಾಡಿದ್ದಳು. ಸಮಯದ ಅಭಾವದ ಜೊತೆ 5-6 ಚೆಫ್ ಸೇರಿ ಕುಕ್ ಮಾಡಿದ ಕಾರಣ ಆ ಡಿಶಲ್ಲಿ ಉಪ್ಪು ಖಾರದ ವ್ಯತ್ಯಾಸ ಆಗಿತ್ತು. ಅಲ್ಲದೆ ಡಿಶ್ ಪೂರ್ತಿಯಾಗುವ ಮೊದಲೇ ವೆಡ್ಡಿಂಗ್ ಪ್ಲ್ಯಾನರ್ ಸ್ಟಾಫ್ ಜೊತೆ ಬಂದ CM PA ಆದಷ್ಟು ಬೇಗ ಅದೆರಡು ಡಿಶ್ ಸರ್ವ್ ಮಾಡುವಂತೆ ಹೇಳಿದಾಗ ಅವಸರದಲ್ಲೇ ಅದನ್ನು ತಯಾರಿಸಿ ಟೇಸ್ಟ್ ಮಾಡಿದರೂ ಆದ ಉಪ್ಪು ಖಾರ ವ್ಯತ್ಯಾಸ ಸರಿ ಮಾಡಲು ಅವರಿಗೆ ಸಮಯವೇ ಸಿಗಲಿಲ್ಲ. 2 ಡಿಶ್ಗಳನ್ನು ಅಲ್ಲಿದ್ದ ಚೆಫ್ಗಳಿಗೆ ಟೇಸ್ಟ್ ಮಾಡಲು ಕೊಟ್ಟು ಹೇಗಿದೆ ಎಂದರೆ ಎಲ್ಲರೂ ಅವಳಲ್ಲಿ ಕ್ಷಮೆ ಕೇಳಿದರು. ನಸುನಕ್ಕು ಇಟ್ಸ್ ಓಕೆ ಎನ್ನುತ್ತಾ ಆಯೇಷಾ ಮತ್ತು ಸೌರಭಲ್ಲಿ ಸ್ಟಾಫ್ ಮುಖಾಂತರ ಪಾರ್ಟಿ ನಡೆಯುತ್ತಿರುವಲ್ಲಿಗೆ ಸರ್ವ್ ಮಾಡಲು ಹೇಳಿದಾಗ, ಅದರ ಅಗತ್ಯ ಇಲ್ಲ ಅಂಜು, ಜೀವಾ ಸರ್ ಬೇರೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಎಂದ ಬಾಲಕೃಷ್ಣ ಗೆಳತಿಯ ಕೈ ಹಿಡಿದು ಅವರೆಲ್ಲರಿಂದ ದೂರ ಕರೆದುಕೊಂಡು ಹೋಗಿ. ವಾಟ್ ರಾಂಗ್ ವಿತ್ ಯು ಅಂಜಲಿ? ಕರ್ತವ್ಯ ಅಂತ ಬಂದರೆ ಪರ್ಸನಲ್ ಮತ್ತು ಪ್ರೊಫೆಷನಲ್ ಲೈಫ್ ಮಿಕ್ಸ್ ಮಾಡೋಲ್ಲ ಅಂತಿದ್ದೆ. ನೀನು ಈಗೀಗ ಕೆಲಸದಲ್ಲಿ ಇಷ್ಟೊಂದು ಬೇಜವಾಬ್ದಾರಿ ತೋರಿಸೋದು ಅಂದರೆ ನನಗೆ ನಂಬೋಕೆ ಆಗ್ತಿಲ್ಲ. ನಿನ್ನ ಒಂದು ತಪ್ಪಿನಿಂದಾಗಿ ಜೀವಾ ಸರ್ ಆ ಗೌರವ್ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯವರಿಂದ ಅದೆಷ್ಟು ಕೆಟ್ಟ ಮಾತುಗಳನ್ನು ಕೇಳಿದ್ರು ಗೊತ್ತಾ? ಕೆಟ್ಟದಾದ ಫುಡ್ ಕೊಟ್ಟು ಗೆಸ್ಟ್ ಹೊಟ್ಟೆ ಹಾಳು ಮಾಡ್ತಾರೆ ಅಂತ ಫುಡ್ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟಿಗೆ ಕಂಪ್ಲೇಂಟ್ ಕೊಟ್ಟು ಗಿರಿಧಾಮ ಕ್ಲೋಸ್ ಮಾಡ್ತೀವಿ ಅಂತೆಲ್ಲ CM ಹಾರಾಡಿದ್ರು. ಪಾಪ ಜೀವಾ ಸರ್, ಛೆ, ನಿನ್ನಿಂದಾಗಿ ಅವರು ತಲೆ ತಗ್ಗಿಸೋ ಹಾಗಾಯಿತು. ಅದೆಷ್ಟೋ ಜನರಿಗೆ ಲೈಫ್ ಕೊಟ್ಟ ಗಿರಿಧಾಮದ ಮಾಲೀಕ ಇವತ್ತು ಅವರೆದುರು ಅಂಗಲಾಚಿದ್ದನ್ನು ನೋಡಿ ನಿಜಕ್ಕೂ ಅಳುನೇ ಬಂತು ನನಗೆ. ನಿನ್ನಿಂದ ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂಜು ಅಂತ ಗಂಭೀರವಾಗಿ ಹೇಳಿ ಅಲ್ಲಿಂದ ಹೋದರೆ ಜೀವಾ ಸ್ಥಿತಿಯನ್ನು ನೆನೆದು ಇನ್ನೂ ಪಾರ್ಟಿ ಮುಗಿಯುತ್ತಿದ್ದ ಕಾರಣ ಆ ಡಿಶ್ ಸರ್ವ್ ಮಾಡುವಂತೆ ಸ್ಟಾಫ್ ಬಳಿ ಹೇಳಿ ಏನಿದ್ದರೂ ತನಗೆ ಕರೆ ಮಾಡುವಂತೆ ಆಯೇಷಾ ಹಾಗೂ ಸೌರಭ್ಗೆ ವಾರ್ನ್ ಮಾಡಿ ಅಲ್ಲಿಂದ ತನ್ನವನ ಕ್ಯಾಬಿನ್ನತ್ತ ಓಡಿದಳು. ಕ್ಯಾಬಿನ್ ಡೋರ್ ತೆಗೆದವಳಿಗೆ ಐ ಆಮ್ ಸಾರಿ ಡ್ಯಾಡ್ ಎಂದವನ ಗದ್ಗದಿತವಾದ ಧ್ವನಿ ಕೇಳಿ ಆಘಾತದಲ್ಲೇ ಅವನತ್ತ ನಡೆದು ಜೀವಾ ಎಂದವಳತ್ತ ತಿರುಗಿದವನು, ಆಮೇಲೆ ಕಾಲ್ ಮಾಡ್ತೀನಿ ಡ್ಯಾಡ್. ಯಾ, ಎಲ್ಲ ಸರಿಯಾಗಿದೆ ಈಗ ಎನ್ನುತ್ತಾ ಕರೆ ತುಂಡರಿಸಿ ಮೊಬೈಲ್ ಟೇಬಲ್ ಮೇಲೆ ಎಸೆದವನ ತೀಕ್ಷ್ಣವಾದ ನೋಟವನ್ನು ಎದುರಿಸಲಾರದೆ ಐ ಆಮ್ ರಿಯಲಿ ಸಾರಿ ಜೀವಾ. ಚೆರ್ರಿಗೆ ಕಾರ್ ಆಕ್ಸಿಡೆಂಟ್ ಆಯ್ತಂತೆ, ಅವನಲ್ಲಿ ಮಾತಾಡ್ತಾ ಇದ್ದೆ ಅಂತ ಮುಂದೇನು ಹೇಳುವ ಮೊದಲೇ ಜಸ್ಟ್ ಸ್ಟಾಪ್ ದಿ ನಾನ್ಸೆನ್ಸ್ ಅಂಜಲಿ. ಚೆರ್ರಿ 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 ಈ ಹೆಸರು ಕೇಳಿ ಕೇಳಿ ಇರಿಟೇಟ್ ಆಗ್ತಿದೆ ನನಗೆ. ಅಲ್ಲ, ಗೆಳೆಯನನ್ನು ಅಷ್ಟೆಲ್ಲ ಕಾಳಜಿ ಮಾಡೋಳು ಅವನನ್ನೇ ಕಟ್ಕೋಬೇಕಿತ್ತು. ನನ್ನನ್ನು ಯಾಕೆ ಮದುವೆ ಆದೆ ಎಂದವನ ಮಾತು ಕೇಳಿ ಆಘಾತದಲ್ಲೇ ತಲೆ ಎತ್ತಿ ಅವನನ್ನು ನೋಡಿ, ಜೀವಾ ಏನು ಹೇಳ್ತಾ ಇದ್ದೀಯಾ? ಮೈಂಡ್ ಯುವರ್ ವರ್ಡ್ಸ್ ಅಂತ ಕೋಪದಲ್ಲಿ ಹೇಳಿದವಳ ಕೆನ್ನೆಗೆ ಬೀಸಿ ಬಾರಿಸಿ ಅವಳ ಕೆನ್ನೆ ಹಿಡಿದು, ಏನೇ ಮೈಂಡ್ ಯುವರ್ ವರ್ಡ್ಸ್? ನಿಜಾನೇ ತಾನೇ ಹೇಳಿದ್ದು? ಮೇಡಮ್ ಚೆರ್ರಿ ಜೊತೆ ಮಾತಾಡೋಕೆ ಶುರು ಮಾಡಿದರೆ ತನಗೆ ಮದುವೆ ಆಗಿ ಗಂಡ ಅಂತ ಒಬ್ಬ ಪ್ರಾಣಿ ಇದ್ದಾನೆ ಅನ್ನೋದು ನೆನಪಿರೋಲ್ಲ. ಇನ್ನು ನಿನಗೆ ಕೊಟ್ಟಿರೋ ಕೆಲಸ ಕಾರ್ಯಗಳ ಬಗ್ಗೆ ನೆನಪಿರುತ್ತಾ? ಅವನಿಗೆ ಆಕ್ಸಿಡೆಂಟ್ ಆಗಿ ಹಾಳಾಗಿ ಹೋಗಲಿ, ನಿನಗೆ ಈ ಕ್ಷಣ ಅವನು ಇಂಪಾರ್ಟೆಂಟಾ ಅಥವಾ ಗಿರಿಧಾಮ ಇಂಪಾರ್ಟೆಂಟಾ ಎಂದವನು ಅವಳನ್ನು ಹಿಂದಕ್ಕೆ ತಳ್ಳಿ, ನಿನಗೆ ಆ ನಿನ್ನ ಚೆರ್ರಿನೇ ಇಂಪಾರ್ಟೆಂಟ್ ಬಿಡು, ಯಾಕಂದರೆ ನೀವಿಬ್ರು ಲವರ್ಸ್ ಅಲ್ವಾ ಅಂತ ವ್ಯಂಗ್ಯವಾಗಿ ನಕ್ಕಾಗ ಅಂಜಲಿ ಕೋಪದಲ್ಲಿ ಜೋರಾಗಿ ಜೀವಾ ಎಂದರೆ ಕಿರುಚಿದ್ರೆ ಸಾಯಿಸಿ ಬಿಡ್ತೀನಿ ಎಂದ ಕೂಡಲೇ ಅವನ ಮೊಬೈಲ್ ರಿಂಗಣಿಸಿತ್ತು. ತಕ್ಷಣ ಕರೆ ಸ್ವೀಕರಿಸಿ, ಬಾಲ ಬಂದೆ ನೀನಲ್ಲೇ ಇರು ಎಂದು ಬಾಗಿಲ ತನಕ ಹೋದವನು, ನಿನ್ನ ಕೆಲಸ ಇಲ್ಲಲ್ಲ ಕಿಚನ್ನಲ್ಲಿ, ಇನ್ನೊಂದು ಕಂಪ್ಲೇಂಟ್ ನಿಮ್ಮ ಕಿಚನ್ ಮೇಲೆ ಬಂದರೆ ನಿನ್ನನ್ನು ಅದೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಜಸ್ಟ್ ಗೆಟ್ ಔಟ್ ಅಂತ ಅವಳ ಕೈರಟ್ಟೆ ಹಿಡಿದು ಹೊರಗಡೆ ತಳ್ಳಿ ಅಲ್ಲಿಂದ ಓಡುವಂತೆ ಪಾರ್ಟಿ ನಡೆಯುತ್ತಿದ್ದತ್ತ
ಓಡಿದನು. ಈಗಷ್ಟೇ ಜೀವ ಹೇಳಿದ ಮಾತನ್ನು ಅರಗಿಸಿಕೊಳ್ಳಲಾಗದೆ ಭಾರವಾದ ಹೆಜ್ಜೆ ಇಡುತ್ತಾ ಕಿಚನ್ ಸೇರಿದ ಅಂಜಲಿ ಪಾರ್ಟಿ ಮುಗಿಯುವವರೆಗೂ ಅಲ್ಲೇ ಇದ್ದಳು. ಇತ್ತ ಸಿಎಂ ಹಾಗೂ ಅವರ ಮಗ ಗೌರವ್ ಎದುರು ನಿಂತಿದ್ದ ಜೀವ ಅವರಲ್ಲಿ ಮತ್ತೊಮ್ಮೆ ಕ್ಷಮೆ ಕೇಳಿದರೆ, ಏನು ಸಾರಿ ಜೀವ, ನಿನ್ನ ತಪ್ಪಿನಿಂದಾಗಿ ನಮ್ಮ ಬೀಗರು, ರಿಲೇಟಿವ್ಸ್ ಹಾಗೂ ಫ್ರೆಂಡ್ಸ್ ಎದುರು ನಮಗೆಷ್ಟು ಅವಮಾನವಾಯಿತು ಗೊತ್ತಾ? ಅದೆಷ್ಟೋ ಸ್ಟಾರ್ ರೆಸಾರ್ಟ್ ಹೋಟೆಲ್ಗಳು ಇದ್ದರೂ ಹೀರೋ ಒಬ್ಬ ಮಗನ ಮದುವೆ ಮಾಡೋಕೆ ಈ ರೆಸಾರ್ಟ್ ಬೇಕಿತ್ತ ಅಂತ ಎಲ್ಲರೂ ತುಂಬ ಕೇವಲವಾಗಿ ಮಾತನಾಡಿದ್ರು. ನಾನು ಈ ರೆಸಾರ್ಟನ್ನು ಆಯ್ಕೆ ಮಾಡಿದ್ದಕ್ಕೆ ಕಾರಣ ಇಲ್ಲಿನ ಹಾಸ್ಪಿಟಾಲಿಟಿ ಮತ್ತು ಫುಡ್. ಆದರೆ ಇವತ್ತು ಅಷ್ಟೆಲ್ಲ ಫೇಮಸ್ ಚೆಫ್ಗಳು ನಿಮ್ಮ ರೆಸಾರ್ಟಲ್ಲಿದ್ದರು. ಅದು ಹೇಗೆ ಅಷ್ಟು ಕೆಟ್ಟದಾದ ಫುಡ್ ಸರ್ವ್ ಮಾಡಿದ್ರಿ? ಐ ನೋ ಗೌರವ್ ಲಾಸ್ಟ್ ಮೂಮೆಂಟಲ್ಲಿ ಮೆನು ಸ್ವಲ್ಪ ಚೇಂಜ್ ಮಾಡಿದ್ದ. ನಿಮ್ಮ ಕೈಯಲ್ಲಿ ಇದೆಲ್ಲ ಕುಕ್ ಮಾಡೋಕ್ಕೆ ಸಾಧ್ಯ ಇಲ್ಲಾಂದರೆ ಆವಾಗಲೇ ಹೇಳಬೇಕಿತ್ತು. ಅದು ಬಿಟ್ಟು ಓಕೆ, ಒಂದರ್ಧ ಗಂಟೆಯಲ್ಲಿ ಎಲ್ಲ ಸರಿ ಮಾಡ್ತಿದ್ರಿ. ಆದರೆ ಬೀಗರು, ಗೆಸ್ಟ್ ಎಲ್ಲ ಹಾಡಿಕೊಂಡು ನಕ್ಕಿದ್ದು ಮರೆಯೋಕ್ಕಾಗುತ್ತಾ? ಮಿಸ್ಟರ್ ಜೀವ, ಆಗಿರೋದು ಸಿಎಂ ಮಗನ ಮದುವೆ ಅಂತ ನಿನ್ನ ತಲೆಯಲ್ಲಿ ಇರಲಿ. ಇನ್ನೆರಡು ದಿನದಲ್ಲಿ VIP ಗಳ ಜೊತೆ ಅದೆಷ್ಟೋ ಸೆಲೆಬ್ರಿಟಿ ಗೆಸ್ಟ್ ಈ ಮದುವೆಗೆ ಬರ್ತಿದ್ದಾರೆ. ನಿಮ್ಮಿಂದ ಒಂದು ಚಿಕ್ಕ ತಪ್ಪಾದರೂ ಆಗಲೇ ಹೇಳಿದಂತೆ ಗಿರಿಧಾಮವನ್ನು ಶಾಶ್ವತವಾಗಿ ಮುಚ್ಚುವಂತೆ ಮಾಡಲು ನನಗೆ ನಿಮಿಷಗಳು ಸಾಕು. ಸೊ ಬಿ ಕೇರ್ಫುಲ್ ಅಂತ ತುಸು ದರ್ಪದಲ್ಲೇ ವಾರ್ನಿಂಗ್ ಕೊಟ್ಟ ಸಿಎಂ ಅಲ್ಲಿಂದ ಹೋದರೆ ತಲೆ ತಗ್ಗಿಸಿ ನಿಂತಿರುವ ಜೀವ ಭುಜ ತಟ್ಟಿ, ಡ್ಯಾಡ್ ಸ್ವಲ್ಪ ಕೋಪದಲ್ಲಿ ಮಾತನಾಡಿದ್ರು. ಯಾಕಂದರೆ ಇಲ್ಲಿಯವರೆಗೆ ಅವರು ಯಾರೆದುರು ತಲೆ ತಗ್ಗಿಸಿದವರಲ್ಲ. ಅಂಥದ್ರಲ್ಲಿ ಇವತ್ತು ಐ ಹೋಪ್ ಈ ತಪ್ಪು ಪುನಃ ರಿಪೀಟ್ ಆಗೋಲ್ಲ ಅನ್ಕೋತೀನಿ. ಇವತ್ತು ಪ್ರಾಬ್ಲಮ್ ಆಗಿದ್ದು ಊಟದಲ್ಲಿ. ಚೆಫ್ ಅಂಜಲಿ ನಿಮ್ಮ ಹೆಂಡತಿ ಅನ್ನೋದು ಕೇಳ್ಪಟ್ಟೆ. ಹೆಂಡತಿಯಾದವಳು ಗಂಡನ ಕಷ್ಟಕಾಲದಲ್ಲಿ ಜೊತೆ ನಿಲ್ತಾಳಂತೆ. ಆದರೆ ನಿಮ್ಮ ಹೆಂಡತಿ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದಾರೆ. ಈಸ್ ಎನಿಥಿಂಗ್ ಓಕೆ ವಿತ್ ಯು ಪೀಪಲ್? ಸಾರಿ, ಇದೆಲ್ಲ ನಿಮ್ಮ ಪರ್ಸನಲ್, ನಾನು ಕೇಳಬಾರ್ದು. ಆದರೆ ನಿಮ್ಮ ಪರ್ಸನಲ್ ಪ್ರಾಬ್ಲಮಿಂದ ನಮ್ಮ ಫಂಕ್ಷನ್ ಹಾಳಾಗಿ ನಮಗೆ ಅವಮಾನವಾಯಿತು. ಸೊ ಇದು ರಿಪೀಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಮಿಸ್ಟರ್. ನನ್ನಪ್ಪನಷ್ಟು ನಾನು ಒಳ್ಳೆಯವನಲ್ಲ. ಯಾಕಂದರೆ ಡ್ಯಾಡ್ ಜನನಾಯಕ, ನಾನು ಪಕ್ಕಾ ಬಿಸ್ನೆಸ್ ಮ್ಯಾನ್. ನಾವೇನು ಪುಕ್ಸಟ್ಟೆಯಾಗಿ ನಿಮ್ಮ ರೆಸಾರ್ಟಲ್ಲಿ ಮದುವೆ ಮಾಡಿ ಹೋಗ್ತಿಲ್ಲ. ಒಂದು ವಾರಕ್ಕೆ 3 ಕೋಟಿ ಪೇ ಮಾಡಿದ್ದೀವಿ. ಸೊ ಡ್ಯಾಡ್ ಹೇಳ್ದಾಗೆ ನೆಕ್ಸ್ಟ್ ಒಂದು ಚಿಕ್ಕ ತಪ್ಪು ನಿಮ್ಮಿಂದ ಆದರೂ ಅದರ ನೆಕ್ಸ್ಟ್ ಸೆಕೆಂಡ್ ಈ ರೆಸಾರ್ಟಿಗೆ ಇರೋ ಗುಡ್ ಒಪಿನಿಯನ್ ಎಲ್ಲ ಬ್ಯಾಡ್ ಒಪಿನಿಯನ್ ಅಲ್ಲಿ ಕನ್ವರ್ಟ್ ಆಗಿ ಇಲ್ಲಿಗೆ ಒಬ್ಬ ಗೆಸ್ಟ್ ಕೂಡ ಕಾಲಿಡದ ಹಾಗೆ ಮಾಡೋ ಕೆಪಾಸಿಟಿ ನನಗಿದೆ. ನಿಮ್ಮ ಚಿಕ್ಕ ನೆಗ್ಲಿಜಿಯನ್ಸಿಯಿಂದ ಇಷ್ಟೆಲ್ಲ ಅವಮಾನ ಆದರೂ ಬಾಯಿ ಮಾತಲ್ಲೇ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ತಪ್ಪಾದರೆ ನಮ್ಮ ಪವರ್ ಮಾತಾಡುತ್ತೆ. ಸೊ ಬಿ ಕೇರ್ಫುಲ್ ಅಂತ ಗಂಭೀರವಾಗಿ ಹೇಳಿ ಅಲ್ಲಿಂದ ಹೋದರೆ ಅವರೆಲ್ಲ ಮಾತಿಗೆ ಕಿವಿಯಾದ ಜೀವ ನಿಂತಲ್ಲೇ ಕುಸಿದನು. ನಿಮಿಷಗಳವರೆಗೆ ಹಾಗೆಯೇ ಇದ್ದವನಿಗೆ ಒಮ್ಮೆಲೆ ತಂದೆ ತಾಯಿಯ ಪರಿಶ್ರಮವೆಲ್ಲ ನೆಲ ಕಚ್ಚಿದ ಅನುಭವವಾಗಿತ್ತು. ಹೆತ್ತವರ ಕನಸಿನ ಗಿರಿಧಾಮಕ್ಕೆ ತನ್ನಿಂದ ಆಗುತ್ತಿರುವ ಅಪಮಾನ ಚುಚ್ಚು ಮಾತುಗಳನ್ನು ನೆನಪಿಸಿಕೊಂಡವನ ಕಂಗಳು ತುಂಬಿದ್ದವು. ಈ ಕತೆ ಇನ್ನು ಮುಂದುವರಿಯುವುದು. ಕತೆ ಇಷ್ಟ ಆಗ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ. ಈಗಾಗಲೇ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.